ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದರೆ ನಾನು ನನ್ನ ಫ್ಯಾಮಿಲಿ ಜೊತೆ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಊರು ಬಂದು ದೊಡ್ಡನಹಳ್ಳಿ, ಇದು ಚನ್ನಪಟ್ಟಣ ಹತ್ರನೇ ಬರೋದು. ಹಾಗೆ ನಮ್ಮ ಮನೆ ದೇವರು ಕೂಡ ಚನ್ನಪಟ್ಟಣ ಹತ್ತಿರ ಚಕ್ಕೆರೆ ಅನ್ನೋ ಹಳ್ಳಿಯಲ್ಲಿ ನಮ್ಮ ಮನೆ ದೇವರು ಚೌಡೇಶ್ವರಿ ಇರೋದು. ನಾವೆಲ್ಲರೂ ಯಾವಾಗಲೂ ನಮ್ಮ ಮನೆ ದೇವ್ರ ವಾರ ಬಂದು ಮಂಗಳವಾರ, ಹಾಗಾಗಿ ನಾವೆಲ್ಲರೂ ಮಂಗಳವಾರ ದಿವಸನೇ ಹೋಗ್ತಾ ಇದ್ದೀವಿ. ಫೈನಲಿ ನಾವೆಲ್ಲರೂ ರೆಡಿ ಆಗಿ ಚನ್ನಪಟ್ಟಣಕ್ಕೆ ಬಂದ್ವಿ. ಸೊ ಅಲ್ಲಿ ನಮ್ಮ ಸಿಸ್ಟರ್ಗೋಸ್ಕರ ಕಾಯ್ತಾ ಇದ್ವಿ, ಯಾಕಂದರೆ ಅವಳು ಊರಿಂದ ಬರಬೇಕಾಗಿತ್ತು. ಅದಕ್ಕೆ ನಾವು ಅವಳಿಗೋಸ್ಕರ ಕಾಯ್ತಾ ಇದ್ವಿ. ಅಲ್ಲಿಂದ ನಾವೆಲ್ಲರೂ ಆಟೋ ಮಾಡಿಕೊಂಡು ಫೈನಲಿ ನಮ್ಮ ಮನೆ ದೇವರಿಗೆ ನಾವು ರೀಚ್ ಆದ್ವಿ. ಮೊದಲಿಗೆ ನಮ್ಮ ಮನೆ ದೇವರು ಚೌಡೇಶ್ವರಿಗೆ ನಾವು ಪೂಜೆ ಸಲ್ಲಿಸ್ತೀವಿ. ನಾವು ಇಲ್ಲಿ ಮೊದಲು 4 ದೇವರಿಗೆ ಪೂಜೆ ಸಲ್ಲಿಸ್ತೀವಿ. ಮೊದಲು ಚೌಡೇಶ್ವರಿ, ನಂತರ ನಾವು ಯಲಿಯೂರಪ್ಪಂಗೆ ಪೂಜೆ ಸಲ್ಲಿಸ್ತೀವಿ. ಸೊ ಯಲಿಯೂರಪ್ಪ ಇಲ್ಲಿ ನಾವು ಪೂಜೆ ಮುಗಿದ್ಮೇಲೆ ನಾವು ಮತ್ತೆ ಚೌಡೇಶ್ವರಿ ಬಂದು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಾವು ಅಂಕನಾಥೇಶ್ವರ ದೇವಸ್ಥಾನಕ್ಕೆ, ಅಲ್ಲೂ ಸಹ ದರ್ಶನ ಆಯಿತು. ಕೊನೆಗೆ ನಾವು ಹೋಗೋ ದಾರಿ ಮಧ್ಯದಲ್ಲಿ ಚಿಕ್ಕ ದೇವಸ್ಥಾನ, ಅದು ಬಸವಪ್ಪ. ಸೊ ಇದು ಚಿಕ್ಕ ದೇವಾಲಯ, ಯಾರೂ ಸಹ ಇರಲ್ಲ, ನಾವೇ ಪೂಜೆ ಮಾಡ್ಕೋತೀವಿ. ಸೊ ಮತ್ತು ಫೈನಲಿ ಲಾಸ್ಟ್ ಒಂದೇವರು ಪಟ್ಲದಮ್ಮ. ಸೊ ಅಲ್ಲೂ ಪೂಜೆ ಸಲ್ಲಿಸಿದ್ವಿ. ಸೊ ಫೈನಲಿ ಎಲ್ಲ ದರ್ಶನ ಎಲ್ಲ ಆದಮೇಲೆ ಕಡೆಗೆ ಲಾಸ್ಟಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಬಟ್ ಏನಪ್ಪ ಅಂದರೆ ಒಂದೇ ಒಂದು ಮಿಸ್ ಆಯಿತು, ನಾವು ಮನೆಯಿಂದ ಊಟ ತರ್ತಾಯಿದ್ವಿ. ಸೊ ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಹೆವಿ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಫೈನಲಿ ಎಲ್ಲ ದರ್ಶನ ಆದಮೇಲೆ ನಾವು ಇನ್ನು ಹೊರಡ್ತಾ ಇದ್ವಿ. ಸೊ ಇದು ತುಂಬಾ ನೋಡೋಕ್ಕೆ ಚೆನ್ನಾಗಿತ್ತು. ಲಾಸ್ಟಲ್ಲಿ ನಿಮಗೆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ಸೊ ಇದು ಬಂದು ಎಂಟ್ರಿ, ಬಟ್ ನಾವು ಎಕ್ಸಿಟ್ ಆಗ್ತಾಯಿದ್ವಿ. ಯಾಕಂದರೆ ನಾವು ಮೊದಲಿಗೆ ಚೌಡೇಶ್ವರಿಗೆ ಪೂಜೆ ಸಲ್ಲಿಸಿ ನಂತರ ನಾವು ಇದು ಲಾಸ್ಟ್ ದೇವರಿಗೆ ಪೂಜೆ ಸಲ್ಲಿಸ್ಕೊಂಡು ನಾವು ಎಕ್ಸಿಟ್ ಆಗ್ತೀವಿ. ಸೊ ಫೈನಲಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಪ್ರಕೃತಿಗೆ ಹತ್ತಿರವಾಗಿ ಕಳೆದರೆ ನಮ್ಮ ಜೀವನವೂ ಕೂಡ ಆನಂದವಾಗಿರುತ್ತದೆ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.